ಅಹಮದ್ಗೆ, ಜಮೀರ್ ಅಹಮದ್ಗೆ, ಜಮೀರ್ ಅಹಮದ್ಗೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಸರ್ಕಾರಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಸರ್ಕಾರಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಸರ್ಕಾರಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ. ಮುಂದಕ್ಕೆ ಹೋಗ್ತೀವಿ. ದರ್ಶನ್ ಕೊಡಿ ಸರ್, ನಾವು ಮಾಡೋದಕ್ಕೆ ಅಲ್ಲ ಸರ್, ನಾವು ಮಾಡೋದಕ್ಕೆ ಇಲ್ಲ ಅಂತಿಲ್ಲ ಸರ್. ಟೋಟಲ್ಗೆ ಹೇಳಿದ್ದೀವಿ ಸರ್, ಮಾತಾಡ್ಕೊಂಡು ಅವರು ಹೇಳಿದ್ದಾರೆ ಸರ್. ಅವ್ರು ಬಂದು ಇದು ಮಾಡ್ಕೊಂಡು ನಾವು ಅದು ಕೊಡ್ತೀವಿ ಅಂತ ಪರ್ಮಿಷನ್ ಹೇಳಿದ್ದಾರೆ ಸರ್. ನಾವು ಅದಕ್ಕೆ ಯಾವುದೂ ಇಲ್ಲ ಅಂತಿಲ್ಲ ಸರ್. ಕಾನೂನು ಸುವ್ಯವಸ್ಥೆಗೆ ದಯವಿಟ್ಟು ಕೋರ್ಟ್ ಆದೇಶ ಇದೆ ಸರ್. ಎಲ್ಲದರಲ್ಲೇ ರ್ಯಾಲಿಗಳಾಗಲಿ ರ್ಯಾಲಿ ಮಾಡ್ತಾನೆ ಇಲ್ಲ ಅಲ್ಲ ಸರ್, ಯಾವುದೇ ಕಾಲ್ನಡಿಗೆಯಾಗಲಿ ಜಾಥಾಗಳಾಗಲಿ ಅವಕಾಶ ಇದೆ. ಗಾಡಿ ವ್ಯವಸ್ಥೆ ಮಾಡಿ ಕೊಡಿ, ಹೋಗಲಿ ಎಲ್ಲ ಕಾರ್ನಲ್ಲೇ ಹೋಗ್ಬಿಡ್ತೀವಿ. ಅಲ್ಲಿ ದರ್ಶನ್ ಸರ್ ನೀವು ಇಲ್ಲಿ ಕಾರ್ನಲ್ಲೇ ಇಲ್ಲ ಸರ್, ಅಲ್ಲಿ ಕಚೇರಿ ಕಚೇರಿ ಇದೆ ಅವ್ರ ಕಚೇರಿ ಇಲ್ಲೇ ಇದೆ ಸರ್. ಅವ್ರದ್ದು MLA ಆಫೀಸ್ ಇದೆ ಸರ್. ಕಚೇರಿ ಇರ್ತಕ್ಕಂಥದ್ದು ಸ್ಟೇಟ್ ಲೆವೆಲ್ ನಾವು ಅವ್ರದ್ದು MLA ಆಫೀಸ್ ಹೋಗ್ತೀವಿ ಅಂತಾನೆ ಹಾಕಿರೋದು. ವಿಧಾನಸೌಧ ಇಲ್ಲ ಸರ್. ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ಆಫೀಸ್. ದಯವಿಟ್ಟು ಸಹಕಾರ ಕೊಡಿ ಸರ್. ತಮಗೆ ನಾವು ಹೇಳೋದು ಜಾಸ್ತಿ ಇದೆ ನನಗೆ. ಈಗ ಅವರು ಸಚಿವರು ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಸರ್. ಹೌದು ಸರ್, ಅಲ್ಲೇ ಹೋಗೋಣ. ಸರಿ ಸರ್. ಸಚಿವರ ಕಚೇರಿ ಅಲ್ಲಿ ವಿಧಾನಸೌಧ ಇದೆಯಾ? ಆಯ್ತು, ಅಲ್ಲೇ ಹೋಗೋಣ. ಸರಿ ಸರ್. ಅಲ್ಲಿದ್ದಾರೆ ಅವರು ಸಚಿವರು. ಅಲ್ಲ ಕೇಳ್ಬೇಕು ಸರ್. ಆಯ್ತು, ಸಚಿವರ ಆಫೀಸಿಗೆ ಹೋಗೋಣ. ಸರಿ ಸರ್, ಸಚಿವರ ಆಫೀಸ್ಗೆ ಹೋಗೋಣ. ಓಕೆ ಸರ್. ಈಗ ಗಾಡಿ ಪ್ರಸನ್ನ ಈಗ ನಮ್ಮ ಗಾಡಿಯೆಲ್ಲ ಇಲ್ಲ, ಬೇಕಾದ್ರೆ ಬಸ್ ಇದೆ ಸರ್. ತಾವೆಲ್ಲ ಬರ್ತೀರ ಅಂದ್ರೆ ಬಸ್ಸಲ್ಲೇ ಹೋಗ್ಬಿಡುತ್ತೆ ಸರ್. ಹ್ಯಾಂಗ್ ಮಾಡೋದು? ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋಗೋಣ ಎಲ್ಲರಿಗೂ. ಆಯ್ತು ಅಲ್ವಾ? ಇಲ್ಲೇ ಇರಲಿ, ಗಾಡಿ ಇಲ್ಲೇ ಇರಲಿ. ಇಲ್ಲಿಗೆ ಬರೋದು ಎಲ್ಲ ಬಸ್ಸಿಗೆ ಹೋಗೋಣ ಬನ್ನಿ. ಕರಿ ಅಲ್ಲ, ಬಸ್ ದಿಕ್ಕು ನೇರವಾಗಿ ಅಲ್ಲಿಗೆ ಹೋಗ್ಲಿ. ತಿರುಗಿ ಏನಾದ್ರು ಆಡುಗುಡಿ ಮಾಡಿ ಮತ್ತೆ ಇಲ್ಲಿ ಇನ್ನೂ ಒಂದು 200 ಜನ ರೆಡಿ ಇದ್ದಾರೆ. ಮತ್ತೆ ನಾವು ಕಚೇರಿ ಹೋಗ್ಬೇಕಾಗತ್ತೆ. ಓಪನ್ ಆಗಿ ಈ ಕಡೆ ಬಸ್. ಈಗಾಗಲೇ ಅವ್ರನ್ನ ಬಂಧಿಸಿ ಆಡುಗುಡಿ ಕರ್ಕೊಂಡು ಹೋಗಿ ಏನು ತಪ್ಪು ಮಾಡಿದ್ರು ಅವ್ರು? 4-5 ಜನ ಏನು ಮಾಡಿದ್ರು ಅವರು? ದೇವಸ್ಥಾನ ಪೂಜೆ ಅಲ್ಲ, 2 ಜನ ಹೇಳ್ತೀನಿ, 2 ಜನ ಇರ್ಲಿ ಸರ್. ಏನ್ ಮಾಡಿದ್ರು ಅಲ್ಲಿ? ಕುಸ್ತಿ ಮಾಡಿದ್ರ, ಬೆಂಕಿ ಹಾಕಿದ್ರ, ಅಥವಾ ಅವ್ರ ಆಫೀಸಿಗೆ ಕಲ್ಲು ಇರ್ಲಿ? 2 ನಿಮಿಷ ಅವ್ರು ಅಲ್ಲಲ್ಲ, ಅವ್ರು 2 ಜನ ಇದ್ರೆ ಸರ್, ಅವ್ರು 2 ಜನ ಇಲ್ಲಿ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಏನಿಲ್ಲ ಸರ್? ಇಲ್ಲಿ ಸರ್ ಒಂದ್ ಸೆಕೆಂಡ್, ಅವ್ರೇನ್ ಜೈಕಾರ ಹಾಕಿದ್ರ ಅಥವಾ ಧಿಕ್ಕಾರ ಕೂಗಿದ್ರ ಅಥವಾ ಏನ್ ಮಾಡಿದ್ರು? ಕೂಗಿದ್ಮೇಲೆ ಇಲ್ಲ ಸರ್, ನೀವು ಅರೆಸ್ಟ್ ಮಾಡಿದ್ಮೇಲೆ ಪ್ರತಿಯೊಬ್ರು ಕೂಗ್ತಾರೆ ಸರ್. ನಾವು ಅರೆಸ್ಟ್ ಮಾಡಿಲ್ಲ. ಮೊದಲು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮಾತಾಡೋ ಕೂಡ ನಮ್ಮಲ್ಲಿ ಆಲ್ರೆಡಿ ಅವ್ರ ಫೋನ್ ಲೈನಲ್ಲೇ ಇದ್ರು ನಾವು ಮಾತಾಡ್ತಿದ್ವಿ. ಆದ್ರೆ ನಾನು ಹೇಳೋದು 2 ಜನ ಎತ್ಕೊಂಡು ಹೋಗಿ ಸಾಧನೆ ಏನು? ಕೇಳಿ, ನಾವು ಸರ್ಕಾರ ಏನು ಹೇಳುತ್ತೆ ಆ ಪ್ರಕಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆಗ್ತದೆ. ನಾವು ಹೇಳಿದ್ವಿ ಇದೇ ರೀತಿ ಶಾಂತಿಯುತವಾಗಿ ಹೋಗ್ತಿದ್ವಲ್ಲ. ನಾನು ಹೇಳಿದ್ದೀನಲ್ಲ, ಕೊಡಿ, ಮಿನಿಸ್ಟರ್ ಆಫೀಸ್ ಇದೆ, ಕೊಡ್ತೀವಿ. ಈಗ ಅವರು 4 ಜನ ಬಂಧಿಸಿದ್ರಲ್ಲ, ಅವ್ರನ್ನ ಬಿಡಿ, ನಾವು ಕರೆಸ್ತೀವಿ. ಅವ್ರನ್ನು ಕರೆಸಿ ಅಲ್ಲಿಗೆ. ಈಗ ರಾಜ್ಯಾಧ್ಯಕ್ಷರನ್ನ ಬಂಧಿಸ್ಬಿಟ್ಟು ನಾವು ಹೋಗಿ ನೀವು ಬಸ್ಸಲ್ಲಿ ಕರ್ಕೊಂಡು ಮನವಿ ಕೊಡಿ, ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಮುಂದೆ ಎಲ್ಲರೂ ಅಲ್ಲ ಇರ್ಲಿ ಸರ್, ನಾನು ಹೇಳ್ತಾ ಇರೋದು ಬಂಧಿಸಿದ್ರೆ ಇಡೀ ಕಾರ್ಯಕರ್ತನ ಬಂಧಿಸಿ. ಕಾನೂನು ಅಂತ ಹೇಳುವಂಥವ್ರು ಕಾನೂನು ಬಾಹಿರವಾಗಿ ರೈತರಿಗೆ ನೋಟಿಸ್ ಕೊಟ್ಟವ್ರಿಗೆ ಏನ್ ಮಾಡಿದ್ರಿ? ಏನು ಮಾಡಿಲ್ಲ ರೀ. ಇಲ್ಲಿವರೆಗೆ ರೈತರು ಒಬ್ಬ ರೈತರಿಗೆ ಅನ್ಯಾಯ ಮಾಡಿದಂತವ್ರು ಒಬ್ಬರ ಮೇಲೆ ಕ್ರಮ ತಗೊಂಡಿಲ್ಲ. ತಹಸೀಲ್ದಾರ್ ಮೇಲೆ ಇಲ್ಲ. ಅಲ್ಲ, ಈಗ ನೀವೇ ಕಾನೂನು ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಕಾನೂನು ಅಂತ. ಅಲ್ಲ ನೋಡಿ, ಕಾನೂನು ನಮಗೆ ನಿಮಗೆ ಎಲ್ಲರಿಗೂ ಒಂದೇ ಕಾನೂನು ಇರುತ್ತೆ. ಈಗ ನಮಗೆ ಒಂದು ಕಾನೂನು, ಆ ರೈತರ ಪಹಣಿ ಮೇಲೆ ಹಾಕಿದಂತ ವಕ್ಫ್ ಬೋರ್ಡ್ ಏನು ದಾಖಲೆ ಇಲ್ಲದೆ ವಕ್ಫ್ ಬೋರ್ಡ್ ಮೇಲೆ ಹಾಕ್ತಾರೆ ಅಂತಂದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ? ಅದಕ್ಕೆ ಹೇಳ್ತಾ ಇದೀವಿ ಸರ್. ಅದಕ್ಕೆ ಕೇಳೋದಕ್ಕೆ ಒಂದು ಜಾಗ, ಸುಮ್ಮನೆ ಅಮಾಯಕರನ್ನ ನಿಮಗೆ ಪಾಪ ರೈತರಿಗೆ ಏನ್ ಮಾಡಿದಾರ ಪಾಪ? ಸರ್, ಪ್ರತಿಭಟನೆ ಮಾಡೋದಕ್ಕೆ ಜಾಗ ಇದೆ ಸರ್. ಪ್ರತಿಭಟನೆ ಮಾಡೋದಕ್ಕೆ ಜಾಗ ಇದೆ. ಮನವಿ ಕೊಡೋದಕ್ಕೂ ಜಾಗ ನಿಶ್ಚಯ ಮಾಡಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ
ಇದ್ಯಾವುದು ಸರ್? ಯಾವಾಗ ಕೊಟ್ಟಿದ್ದೀರಿ ಸರ್? ಯಾರು ಕೊಟ್ಟಿದ್ದಾರೆ? ಆಯ್ತು, ಈಗ BBMP ಒಂದು ಏನೋ ಒಂದು ವಿಚಾರ ಆಗುತ್ತೆ ಅಂದ್ರೆ ನಾವು ಅವ್ರನ್ನ ಅಲ್ಲಿ ಕರೆಸ್ತೀರಾ ಕಮಿಷನರ್? ಆಯ್ತು, ನೀವು ಒಂದು ಕೆಲಸ ಮಾಡಿ, ಇದಕ್ಕೆ ಯಾವುದೇ ನಿನ್ನೇನು ಬಂದಾಗ ಅವ್ರ ಮನವಿ ಕೊಟ್ಟಿದ್ರು, ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಏನು ಗುಂಪಲ್ಲಿ ಹೋಗ್ಬಿಟ್ಟು ನೀವು ಮನವಿ ಕೊಡ್ಲಿಕ್ಕೆ ಆಗುತ್ತೆ. ಸೊ ಇದು ಸ್ಟೇಟ್ ಇಶ್ಯೂ ಇದೆ, ಒಂದು ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಿದ್ದು ಯಾರು ಪರ್ಸನ್ ಸಂಬಂಧಪಟ್ಟಿದ್ದಲ್ಲ. ಸ್ಟೇಟ್ ಇಶ್ಯೂ ಇರೋದ್ರಿಂದ ಸ್ಟೇಟ್ ಆಫೀಸ್ ಏನಿರ್ತದೆ, ವಿಧಾನಸೌಧ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾರು ಮನವಿ ಕೊಡೋದಿತ್ತು ಅಂತಂದರೆ ಸಂಬಂಧಪಟ್ಟವ್ರು ನೀವು ರಿಕ್ವೆಸ್ಟ್ ಕೊಡಬೇಕಿತ್ತು. ಇಲ್ಲಿ ಬಂದು ಇದು MLA ಆಫೀಸ್, ಸ್ಟೇಟ್ ಆಫೀಸ್ ಬಂದುಬಿಟ್ಟು ವಿಧಾನಸೌಧ ಇರುತ್ತೆ, ಅಲ್ಲಿ ಕೊಡಿ, ಏನು ತೊಂದರೆ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಏನು ನಿನ್ನೆ ರಿಕ್ವೆಷನ್ ಕೊಟ್ಟಿದ್ದಾರೆ, ಆ ರಿಕ್ವೆಷನ್ಗೆ ನಾವೇನು ಮಾಡಿದ್ವಿ, ರೈಟಿಂಗಲ್ಲೇ ಕೊಟ್ಟಿದ್ವಿ, ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತೇಳಿ. ಆದರೂ ಕೂಡ ಸ್ವಲ್ಪ ಜನ ಸೇರಿಸ್ತಾ ಇದ್ದಾರೆ, ಇದಕ್ಕೆ ಯಾವುದೇ ರೀತಿ ಸಮಿತಿ ಇಲ್ಲ. ಸರ್, ಈಗ ಜನ ನಾವೇನಾದ್ರೂ ನೀವು ಪ್ರತಿಭಟನೆ ಮಾಡೋದು, ಜೈಕಾರ ಹಾಕೋದು ಏನೋ ಈಗ ನಾಳೆ ಒಂದು ಸಾವು ಆಯ್ತಪ್ಪ, ಒಂದು ಜನ ಸೇರ್ತೆ, ಯಾವುದೋ ಒಂದು ಲೆಟರ್ ಕೊಡೋಕೆ ಇಲ್ಲ ಅದನ್ನು ಬೇಡ ಅಂತೀರಿ. ಇನ್ನೊಂದು ದಿವಸ ನಾಳೆ ನಾವು ಕೇಸರಿ ಬಾತ್ ಮಾಡ್ತೀವಿ, ಕೇಸರಿ ಹಾಕ್ಬಿಡಿ, ವಿರೋಧ ಆಗುತ್ತೆ, ಕೇಸರಿ ಬಾತ್ನು ತಿನ್ಬೇಡಿ ಅಂತ ಹೇಳ್ತಾರೆ. ನಾವು ಹಂಗೆ ಅದನ್ನ ಸ್ವೀಕಾರ ಮಾಡೋಣಾಗಿದ್ರೆ ಅಲ್ಲ, ಹೌದು, ನಮ್ದು ಅವ್ರನ್ನ ಬಿಡುಗಡೆ ಮಾಡಿ. ಈಗ ಅವ್ರನ್ನ ಕರೆಸಿ, ನಾವು ಈಗ ರಾಜ್ಯಾಧ್ಯಕ್ಷರ ಮನವಿ ಹೆಂಗೆ ಕೊಡೋದು, ವಿಧಾನಸಭೆ ಅವ್ರನ್ನ ಕರೆಸಿ, 2 ಜನನ ಅರೆಸ್ಟ್ ಮಾಡಿ, ಸಾಧನೆ ಏನು, ಕರೆಸಿ, ಅವ್ರನ್ನ ಕರೆಸಿ. ಈಗ ಒಬ್ಬ ಜನಪ್ರತಿನಿಧಿಗೆ ಮನವಿ ಕೊಡೋದಕ್ಕೆ ಅವಕಾಶ ಇಲ್ಲ, ಇಲ್ಲಿಂದ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಿಮಗೆ ಸಂಬಂಧಪಟ್ಟ ಆಫೀಸಲ್ಲಿ ಕೊಡಿ, ಇಲ್ಲ. ನಾವು ಒಂದು 2-3 ಬಾರಿ ಟ್ರೈ ಮಾಡಿದೀವಿ, ನಮ್ಮ ಕೈಗೆ ಅವ್ರು ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ನಾವು ಆಫೀಸ್ ಹೋಗ್ಬೇಕಂತ ನಮ್ಮ ವೆಹಿಕಲ್ಗಳು ಪ್ರಸನ್ನ ಬೇರೆ ಇನ್ನೆಲ್ಲ ವೆಹಿಕಲ್ ಗಾಡಿ ಫಾಲೋ ಮಾಡಿ, ಗಾಡಿ ಹೊರಟ ಮೇಲೆ ಎಲ್ಲರೂ ಹೊರಡೋಣ. ಸರ್, ಅವ್ರು ಕರೆಸ್ಲಿಕ್ಕೆ ಬಂದ ಯಾರು ರಾಜ್ಯಾಧ್ಯಕ್ಷ ಬಸ್ ಬರ್ತಿದ್ದೆ ಬಸ್ಸಲ್ಲಿ ಹೋಗ್ತಿರಕ್ಕ ಎಲ್ಲ ಒಟ್ಟಿಗೆ ಹೋಗ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕರೆಲ್ ಬರ್ ಗಾಡಿಗೆ ಫಾಲೋ ಮಾಡಿ ಸರ್. ನೀವು ಗಾಡಿ ಫಾಲೋ ಮಾಡಿ. भारत माता की जय, भारत माता की जय. हिंदू विरोधी सरकार के जमीर अहमद 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 के